ಸೊ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಸಿನಿಮಾ ಇಂಜಿನಿಯರ್ಸ್. ನಾವಿವತ್ತು ಒಂದು ಸಿನಿಮಾ ತಂಡದೊಂದಿಗಿದ್ದೀವಿ. ಈಗ ತಾನೇ RJ ಪ್ರದೀಪ್ ಸರ್ನ ಮಾತಾಡ್ಸಿದ್ವಿ. ಈಗ ಮರ್ಯಾದೆ ಪ್ರಶ್ನೆ ಸಿನಿಮಾದ ನಟರು ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಅದನ್ನ ಟ್ರೈಲರಲ್ಲೇ ನೋಡ್ಬೋದು. ನಮ್ಮ ಪ್ರೀತಿಯ ಪ್ರಭು ಮುಂತ್ಕೂರು ಹಾಗೂ ರಾಕೇಶ್ ಅಡಿಗ ಅವರಿದ್ದಾರೆ. ಸರ್ ವೆಲ್ಕಮ್, ನಮಸ್ಕಾರ. ಸರ್, ಹೇಗೆ ಇಬ್ರು ಮೈಸೂರಿಗೆ ಬರ್ತಾ ಇರ್ತೀರಾ? ಹೇಗೆ ನಂಟು ಮೈಸೂರ್ದು? ಬರ್ತಾ ಇರ್ತೀವಿ. ಇಲ್ಲಿ ಆಲ್ಮೋಸ್ಟ್ ತುಂಬ ಕಾಲೇಜಲ್ಲಿ JC ವಿದ್ಯಾವರ್ಧಕ, ವಿದ್ಯಾವಿಕಾಸ್, JSS ಅಲ್ಲೆಲ್ಲ ಪರ್ಫಾರ್ಮ್ ಮಾಡಿದ್ದೀವಿ. ನಾವು ಮುಂಚೆ ಕಾನ್ಸರ್ಟ್ಸ್ ಕೊಟ್ಟಿದ್ದೀವಿ. ತುಂಬ ಒಳ್ಳೆ ಹತ್ತಿರದ ನಂಟು ಮೈಸೂರು ಜೊತೆ. ಸರ್, ನನಗೆ ಫಸ್ಟ್ ಟೈಮ್ ನನ್ನ ಚಿಕ್ಕ ವಯಸ್ಸಿಂದ ಮೈಸೂರು ಅಂದರೆ ಮೈಸೂರು ಪಾಕ್, ಮೈಸೂರು ಮಸಾಲೆ ದೋಸೆ ಇಷ್ಟೇ ಇದ್ದಿದ್ದು. ದಸರಾ. ಬಟ್ 2017 ನಾನೊಂದು ಫಿಲ್ಮ್ ಶೂಟಿಂಗ್ ಮಾಡಿದೆ ಅಲ್ಲಿ, ಮೈಸೂರು ಡೈರೀಸ್ ಅಂತ ಹೇಳ್ಬಿಟ್ಟು. ಆ ಸಿನಿಮಾದಲ್ಲಿ ಮೈಸೂರಿನ ಹಂತದಲ್ಲಿ ಪ್ರತಿಯೊಂದು ಸ್ಟ್ರೀಟ್ ಫುಡ್ ಆಗಿರ್ಬೋದು, ಪ್ರತಿಯೊಂದು ಮಾನ್ಯುಮೆಂಟ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ನಾನು ಎಕ್ಸ್ಪ್ಲೋರ್ ಮಾಡಿದೆ. ಆವಾಗ ನಾನು ಮೈಸೂರು ತುಂಬ ಹತ್ತಿರವಾದವಾಗ. ಆ್ಯಂಡ್ ಲಾಸ್ಟ್ ಮಂತ್ ನಂದು ಒಂದು ಸಿನಿಮಾ ರಿಲೀಸ್ ಇತ್ತು, ಮರ್ಫಿ ಅಂತ. ಆವಾಗಲೂ ನಾನು ಮೈಸೂರಲ್ಲಿ ಪ್ರಮೋಷನ್ ಮಾಡಿದೆ. ಈ ತಿಂಗಳು ಮರ್ಯಾದೆ ಪ್ರಶ್ನೆ. ಸೊ ಮೈಸೂರು ಆ್ಯಂಡ್ ಮೈಸೂರಿಗೆ ಇವಾಗ ಬೆಂಗಳೂರು ತುಂಬ ಹತ್ತಿರ ಆಗಿದೆ. ಎಕ್ಸ್ಪ್ರೆಸ್ 2 hours ಅಲ್ಲಿ ಆಗುತ್ತೆ. ಸೊ ಹಂಗೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ನಿಮ್ದು ಬಂದಿದೆ. ಈಗ ಮರ್ಫಿ ಆದ್ಮೇಲೆ ಮರ್ಯಾದೆ ಪ್ರಶ್ನೆ. ಹೇಗೆ ಅನಿಸ್ತಾ ಇದೆ? ಫೀಲಿಂಗ್ ಹೇಗಿದೆ? ಫೀಲಿಂಗ್ ಏನಿಲ್ಲ, ಕೆಲವೊಂದ್ಸತಿ ಇದೆಲ್ಲ ಪ್ಲ್ಯಾನ್ ಮಾಡೋಕ್ಕಾಗಲ್ಲ. ಬಟ್ ಅಟ್ಲೀಸ್ಟ್ ಕರಿಯರಲ್ಲಿ ಚಾಯ್ಸಸ್ ಅನ್ನೋದೇನಿದೆ ನನಗೆ ಸಿಕ್ತು. ಈ ಚಾಯ್ಸ್ ಮರ್ಫಿಯಲ್ಲಿ ನೀವು ಏನು ನೋಡಿರ್ತೀರಾ, ಮರ್ಫಿ ಮುಗಿಸ್ತಾ ನನಗೆ ಮರ್ಯಾದೆ ಪ್ರಶ್ನೆ ಕತೆ ಬಂದಾಗ ಇಟ್ ವಾಸ್ ಕ್ವೈಟ್ ಚಾಲೆಂಜಿಂಗ್. ಒಬ್ಬ ಹೀರೋ ಆಗಿ ಆ್ಯಂಟೋಗನಿಸ್ಟ್ ಆಗಿ ಪ್ರೊಟಾಗನಿಸ್ಟ್ ಆಗಿ. ಸೊ ಆ್ಯಂಟೋಗನಿಸ್ಟ್ ಪಾತ್ರ ಬಂದಾಗ ನಾನು ಒಂದ್ಸತಿ ಯೋಚನೆ ಮಾಡಿದೆ. ಪ್ರದೀಪ್ ಅವ್ರು ನನಗೆ ಹೇಳಿದ್ರು, ನಿಮಗೆ ಬರೀ ಸೋಲೋ ಹೀರೋ ಕತೆನ ಮಾಡ್ತೀರಾ ಅದಕ್ಕೆ ಹೇಳಿದ್ರು. ಇಲ್ಲ, ನನಗೆ ಎಲ್ಲೋ ಹೀರೋ ಕತೆನ ಮಾಡ್ಬೇಕಂತ ಹೇಳಿದೆ. ದೆನ್ ಇಟ್ ವಾಸ್ ಕ್ವೈಟ್ ಇಂಟ್ರೆಸ್ಟಿಂಗ್, ದ ಕ್ಯಾರೆಕ್ಟರ್ ಇಟ್ ಸೆಲ್ಫ್. ಆ ಆರ್ಕ್ ಎಲ್ಲ ತುಂಬ ಚೆನ್ನಾಗಿತ್ತು. ಅದಕ್ಕೋಸ್ಕರ ಐ ಥಾಟ್ ಐ ಶುಡ್ ಡೂ ಇಟ್. ಇನ್ನೇನು ಬೇಕಾ ಆ್ಯಕ್ಟ್ರಿಗೆ? ಡೆಫಿನೆಟ್ಲಿ, ಹೌದು. ಸೊ ರಾಕೇಶ್ ಸರ್, ಒಂದು ಬ್ರೇಕ್ ತಗೊಂಡಿದ್ರಿ ಸಿನಿಮಾ ರಂಗದಿಂದ ಒಂದಷ್ಟು ವರ್ಷಗಳು. ಈಗ ಹೇಗೆ ವಾಪಸ್ ಬಂದ್ರಿ? ನಿಮ್ಗೆ ಏನು ಇನ್ಸ್ಪೈರ್ ಮಾಡ್ತು ವಾಪಸ್ ಬರೋಕ್ಕೆ? ಮತ್ತೆ ಯಾವ ತರ ಪಾತ್ರಗಳನ್ನ ಎದುರು ನೋಡ್ತಾ ಇದ್ದೀರಾ? ಆಕ್ಚುಲಿ ಬ್ರೇಕ್ ಏನು ತಗೊಂಡಿರ್ಲಿಲ್ಲ, ಕನ್ಸಿಸ್ಟೆಂಟ್ ಆಗಿ ಮಾಡ್ಕೊಂಡು ಬರ್ತಾ ಇದ್ದೆ. ಬಟ್ ಆಫ್ಟರ್ ಬಿಗ್ ಬಾಸ್ ಇವಾಗ ಏನೊಂದು ಅಪ್ರಿಸಿಯೇಷನ್ ಸಿಕ್ಕಿದೆ, ಒಂದು ಲವ್ ಸಿಕ್ಕಿದೆ ಜನರಿಂದ. ಇವಾಗ ಇದೊಂದು ರೆಸ್ಪಾನ್ಸಿಬಿಲಿಟಿ ತರ ಆಗಿತ್ತು. ಅಂಡ್ ನಾವು ಆಕ್ಟರ್ಸ್ ಹೆಂಗಂದ್ರೆ ರೈಟ್ ಟೀಮ್ ಜೊತೆ ಇರೋದು ತುಂಬಾ ಇಂಪಾರ್ಟೆಂಟ್. ಇದು ಪ್ರದೀಪ ಸಖತ್ ಸ್ಟುಡಿಯೋಸ್. ಆಲ್ರೆಡಿ ಹಿ ಹ್ಯಾಸ್ ಅ ವೆರಿ ಗುಡ್ ಬ್ರ್ಯಾಂಡ್ ವಿಷನ್ ಅಂಡ್ ಅವ್ರದ್ದು ಕಾಂಟೆಂಟ್ ಸಖತ್ತಾಗಿ ಬರುತ್ತೆ. ಅಂಡ್ ನಾಗರಾಜ್ ಸ್ವಾಮಿ ವೆರಿ ಟ್ಯಾಲೆಂಟೆಡ್ ಡೈರೆಕ್ಟರ್ ಅಂಡ್ ಒಳ್ಳೆ ಸ್ಟಾರ್ ಕ್ಯಾಸ್ಟ್. ಸೊ ಜಸ್ಟ್ ಈ ಟೀಮಲ್ಲಿ ಇರಬೇಕು. ಈ ಥರ ಒಳ್ಳೊಳ್ಳೆ ಟೀಮಲ್ಲಿ ನಾವಿದ್ರೆ ಚೆನ್ನಾಗಿ ಪ್ಲೇಸ್ ಆಗ್ತೀವಿ. ಸೊ ಬ್ರೇಕ್ ತೊಗೊಂಡಿದ್ದೀನಿ ಅನ್ನೋದಕ್ಕಿಂತ ಐ ವಾಸ್ ರೆಕ್ಟಿಫೈಯಿಂಗ್ ಏನೇನಾಗಿತ್ತು ಆ್ಯಂಡ್ ಇನ್ನು ಮುಂದೆ ಯಾವ ಥರ ಡಿಸೈನ್ ಮಾಡ್ಕೊಬೇಕು ನನ್ನ ಫ್ಯೂಚರು, ನನ್ನ ಲೈನಪ್ಸ್ ಯಾವ ಥರ ಇರಬೇಕು. ಸೊ ಈಗ ಲೈನಪ್ಸ್ ಚೆನ್ನಾಗಿ ಸಿಕ್ಕಿದೆ. ಇನ್ನು ನಿಮಗೆ ಜಾಸ್ತಿ ಟೈಮ್ ಕಾಯಿಸಲ್ಲ. ಎಸ್, ಡೆಫಿನೆಟ್ಲಿ. ಸೊ ಮರ್ಯಾದೆ ಪ್ರಶ್ನೆ ಸಿನಿಮಾಗೆ ಬಂದರೆ, ಶೂಟಿಂಗ್ ಟೈಮಲ್ಲಿ ಮರೆಯೋಕ್ಕಾಗದೇ ಇರೋವಂಥ ಘಟನೆ ಯಾವುದಾದ್ರೂ ಇದೆಯಾ? ಒಂದು ಇನ್ಸಿಡೆಂಟು, ನಾವು ಒಂದು ಆಕ್ಸಿಡೆಂಟ್ ಸೀನ್ ಶೂಟ್ ಮಾಡ್ತಾ ಇದ್ವಿ. ಅಂದರೆ ಮಳೆಯಲ್ಲಿ ನೈಟ್ ಶೂಟ್ ಮಾಡಬೇಕಾಗಿತ್ತು. ನಮಗೆ ಫಸ್ಟೇ ಹೇಳಿದರು ಸಖತ್ ಹೆಕ್ಟಿಕ್ ಆಗಿರುತ್ತೆ, ಇದು ತುಂಬ ಸ್ಟ್ರೆಸ್ ಆಗುತ್ತೆ ಅಂತ. ಯಾಕಂದರೆ ತುಂಬ ಜನ ಆ್ಯಕ್ಟರ್ಸ್ ಇದ್ರು. ಸೊ ಅದು ಒಂದು ಸ್ವಲ್ಪ ನಮಗೆ ಚಾಲೆಂಜಿಂಗ್ ಅನ್ನಿಸ್ತು. ಬಟ್ ನಾವು ಮೆಂಟಲಿ ಪ್ರಿಪೇರ್ ಆಗಿದ್ವಿ. ಸೊ ಅಷ್ಟೊಂದು ಸ್ಟ್ರೆಸ್ ಅನ್ನಿಸ್ಲಿಲ್ಲ. ಬಟ್ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಅನ್ನೋದಕ್ಕಿಂತ ಐ ಥಿಂಕ್ ಅದನ್ನ ನಾವು ಎಲ್ಲ ಕಟ್ ಆಗಿದ ತಕ್ಷಣ ಫುಲ್ ಕಾಮಿಡಿ ಮಾಡ್ಕೊಂಡು ಗೊತ್ತೇ ಆಗಿಲ್ಲ. ಯಾಕಂದ್ರೆ ಮೆಂಟಲಿ ಪ್ರಿಪೇರ್ ಆಗಿರೋದ್ರಿಂದ ಸ್ಟ್ರೆಸ್ ತಗೊಳ್ಳಿಲ್ಲ. ಓಕೆ, ಅಂದ್ರೆ ಜೊತೆಗಿರೋರು ಅದೇ ವೇವ್ಲೆಂತ್ ಅಲ್ಲಿ ಇದ್ರೆ ಏನು ಅನ್ಸಲ್ಲ, ಅದು ಕಷ್ಟ. ಎಲ್ಲ ಯಂಗ್ಸ್ಟರ್ಸ್ ಇರೋದ್ರಿಂದ ಒಳ್ಳೊಳ್ಳೆ ಕಾಮಿಡಿ ಪಂಚ್ ಹೊಡಿಯೋರು ಇದ್ದಾರೆ. ಶೈನು, ನಮ್ಮ ಪೂರ್ಣ, ನಮ್ಮ ಶ್ರವಣ್, ಅವ್ರ ಜೊತೆ ಸುಮ್ಮನೆ ಇದ್ರೆ ಸಾಕು, ಏನೆಲ್ಲ ಸ್ಟ್ರೆಸ್ ಫ್ರೀ ಆಗ್ಬಿಡಿ. ಸೊ ನಿಮ್ಗೆ ಇಷ್ಟೆಲ್ಲ ಸ್ಟಾರ್ ಕಾಸ್ಟ್ ಜೊತೆ ಮಾಡಬೇಕಾದ್ರೆ ನಿಮಗೆ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಏನಾದರೂ ಇಷ್ಟೆಲ್ಲ ಸ್ಟಾರ್ ಕಾಸ್ಟ್ ಇದ್ದಾರೆ ಅಂದಾಗ ಟೆನ್ಷನ್ ಆಯ್ತಾ ಅಥವಾ ಖುಷಿ ಆಯ್ತಾ? ಹೇಗಿತ್ತು? ಇಲ್ಲ, ನಾವು ವರ್ಕ್ಶಾಪ್ ಮಾಡಿದ್ವಿ. ವರ್ಕ್ಶಾಪಲ್ಲೇ ನಾವು ಯಾವ ಗ್ರಾಫ್ ನಮ್ದು ಏನೇನು ಇದೋ ಒಂದು ಈಕ್ವಲ್ ಒಂದು ವೇವ್ ಲೆಂತ್ ಸಿಕ್ಬಿಡ್ತು ನಮ್ಗೆ. ಬಾಂಡಿಂಗ್ ಬೆಳೆ. ಹೌದು. ಅಂಡ್ ಒಳ್ಳೆ ಆಕ್ಟರ್ಸ್ ಜೊತೆ ಮಾಡೋದು ಒಂದು ಅಡ್ವಾಂಟೇಜ್ ಏನಂದ್ರೆ ಅವರು ರಿಯಾಕ್ಷನ್ ನಮ್ಗೆ ಚೆನ್ನಾಗಿ ಕೊಡೋದ್ರಿಂದ ನಮ್ಮ ಆಕ್ಟಿಂಗ್, ಇವಾಗ ಅವ್ರು ಎದುರುಗಡೆ ಒಂದು ರಿಯಾಕ್ಷನ್ ಕೊಟ್ಟಿಲ್ಲ ಅಥವಾ ಕ್ಯೂ ಕೊಡ್ಲಿಲ್ಲ ಅಂದ್ರೆ ನಮ್ಮ ಪರ್ಫಾರ್ಮೆನ್ಸ್ ಹಾಳಾಗ್ಬೋದು. ಅಥವಾ ಕೆಲವರು ಮಾನಿಟರ್ ಒಂಥರ ಮಾಡ್ತಾರೆ, ಟೇಕಲ್ಲಿ ಇನ್ನೊಂಥರ ಮಾಡ್ಬಿಡ್ತಾರೆ. ಆ ಒಂದು ಎಲ್ಲರೂ ಒಂದು ಕಾಂಪ್ಲಿಮೆಂಟ್ ಆಯ್ತು ಒಬ್ರದೊಬ್ರು. ಈಗ ನಾವೆಲ್ಲ ಹೆಂಗಂದ್ರೆ ಒಂದು ಬೊಕೆ ಇಟ್ಕೊಂಡ್ರೆ ಎಲ್ಲಾ ಫ್ಲವರ್ಸ್ ಒಂದು ಬೊಕೆಗೆ ಆಡ್ ಮಾಡತ್ತಲ್ಲ, ಒಂದು ಬ್ಯೂಟಿಫುಲ್ ಬೊಕೆಗೆ ಅದರದೇ ಆದ ಕ್ವಾಲಿಟಿ, ಸ್ಪೆಷಾಲಿಟಿ ಇರುತ್ತೆ. ಸೇಮ್ ವೇ ಒಂದು ಕಾಂಪ್ಲಿಮೆಂಟ್ ಆಗಿದೆ ಒಬ್ರು ಆಕ್ಟರ್. ಆಸ್ ಅನ್ ಆಕ್ಟರ್ಸ್ ಈ ಮರ್ಯಾದೆ ಪ್ರಶ್ನೆ ಮೂವಿಗೆ ಹೇಗೆ ನಿಮ್ಮನ್ನು ನೀವು ಪ್ರಿಪೇರ್ ಮಾಡ್ಕೊಂಡ್ರಿ?
ವರ್ಕ್ಶಾಪ್ ಫಸ್ಟು ನಮಗೆ ಆ ವರ್ಕ್ಶಾಪಿಂದ ಏನಾಯಿತು, ಡೈರೆಕ್ಟರ್ಗೆ ಏನು ಬೇಕು ಅಂತ ನಮಗೆ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಆಯಿತು. ಡೈರೆಕ್ಟರ್ ಲ್ಯಾಂಗ್ವೇಜ್ ನಮ್ಗೆ ಅರ್ಥ ಆಗಿಬಿಟ್ರೆ ಅವ್ರಿಗೆ ಏನು ಕೊಡ್ಬೋದು ಅಂತ ನಾವು ಈಸಿಯಾಗಿ ಇದು ಮಾಡ್ಬೋದು, ಆ ಮಿಸ್ಕಮ್ಯುನಿಕೇಷನ್ ಆಗಲ್ಲ. ಸೊ ಆ ವರ್ಕ್ಶಾಪ್ ಮಾಡಿಸಿದ್ದು ನಮ್ಮ ಡೈರೆಕ್ಟರ್ ತುಂಬ ಹೆಲ್ಪ್ ಆಯಿತು ನಮಗೆ. ಆ್ಯಂಡ್ ಅವರಲ್ಲಿ ಆ್ಯಕ್ಟಿಂಗ್ ಏನು ನಮ್ಗೆ ಟ್ರೈನಿಂಗ್ ಮಾಡಿಸ್ಲಿಲ್ಲ, ವರ್ಕ್ಶಾಪ್ ಅಂದರೆ ಹೇಳ್ಕೊಡ್ಲಿಲ್ಲ. ನಾವು ಜಸ್ಟ್ ನಮ್ಮ ಡೈಲಾಗ್ಸ್ ಓದ್ಕೊಂಡ್ವಿ, ಯಾವ ಟೋನಲ್ಲಿ ಅಥವಾ ಯಾವ ಲೆವೆಲಲ್ಲಿ ಹೇಳಬೇಕು ಒಂದು ಫಿಕ್ಸ್ ಆದ್ವಿ. ಆ್ಯಕ್ಚುಲಿ ನನ್ನ ಪ್ರಕಾರ ಐ ಥಿಂಕ್ ನೀವು ಒಂದು ಪ್ರಶ್ನೆ ಕೇಳಿದ್ರು, ಇಷ್ಟು ವರ್ಷ ಬ್ರೇಕು ಇಲ್ಲ, ಇವ್ರು ಹೇಳಿದ್ರು ನನಗೆ ನಂದು ಇದು 19 ಸಿನಿಮಾ ಅಂತ ಹೇಳಿದ್ರು. ಇಲ್ಲಿ ಈ ಸಿನಿಮಾದಲ್ಲಿ ಪರ್ಟಿಕ್ಯುಲರ್ ಇದ್ದವರು ಎಲ್ಲರೂ ಒಂಥರ ಇನ್ಕ್ಯುಬೇಷನ್ ಅಲ್ಲಿ ಇದ್ವಿ, ಗುರು ಇನ್ನು ಬೇಕು, ಇನ್ನು ಏನೋ ಬೇಕು ಅನ್ನೋ ಥರ ಇದ್ವಿ ನಾವು. ಸೊ ಮೆಂಟಲಿ ಅಲ್ಲೇ ಪ್ರಿಪೇರ್ ಆಗಿದ್ವಿ. ಇದು ಸಿಂಕ್ ಆಯ್ತು ಅಷ್ಟೇ ನಮ್ಗೆಲ್ರಿಗೂ. ಆ್ಯಂಡ್ ಇವ್ರು ಹೇಳ್ದಂಗೆ ದೇರ್ ವಾಸ್ ನಥಿಂಗ್ ಲೈಕ್ ಈ ಥರ ಮಾಡಿ ಆ ಥರ ಮಾಡಿ ಅಂತ ಇರಲಿಲ್ಲ. ನಮ್ಮ ಡೈಲಾಗ್ ಓದ್ತಾ ಇದ್ವಿ, ಆ ಸ್ಕೇಲ್ ಆ ಪಿಚ್ ಹೆಂಗಿರ್ಬೇಕು ಅಂತ ಹೇಳ್ತಾ ಇದ್ರು ಅಷ್ಟೇ. I think we all matched it. ಹೌದು, So ವೆರಿ it ಹ್ಯಾಪಿ was fun. Yeah, amazing. ಸೊ ದೇರ್ಸ್ ಅ ಸ್ಟೀರಿಯೋಟೈಪ್. ಈಗ ನೀವು ಹೀರೋ ಮಾಡ್ಕೊಂಡು ಸಡನ್ ಆಗಿ ವಿಲನ್ ಏನಕ್ಕೆ ಮಾಡಬೇಕು, ಈಗ ಲೈಕ್ ನಿಮ್ಮ ಸುತ್ತಮುತ್ತ ಇರೋರು ಇರ್ಬೋದು ಅಥವಾ ಬೇರೆ ಜನಗಳಿರ್ಬೋದು, ಹೀರೋ ಆಗಿ ಮಾಡ್ತಿದ್ದೆ ಈಗ ವಿಲನ್ ಏನಕ್ಕೆ ಮಾಡಬೇಕು ಅಂತ ಆ ಮೈಂಡ್ಸೆಟ್ ತುಂಬ ಜನಕ್ಕೆ ಇರುತ್ತೆ. ಸೊ ನೀವು ಹೇಗೆ ಮೈಂಡ್ಸೆಟ್ ಪ್ರಿಪೇರ್ ಮಾಡ್ಕೊಂಡ್ರಿ ಅದಕ್ಕೆ? ಲೈಕ್ ಐ ಥಿಂಕ್ ನನಗೆ ಒಂದು ಬ್ಯಾಂಡ್ ಬಿಡ್ತು, ಒಂದು ಆ್ಯಕ್ಟ್ರದ್ದು ಬ್ಯಾಂಡ್ ಬಿಡ್ತು ಅಂದರೆ ಬರೀ ಹೀರೋಗೆ ಇದ್ರೆ ಮೇ ಬಿ ಅದು ಹೋಗ್ತಾ ಹೋಗ್ತಾ, ಎಸ್ಪೆಷಲಿ ಇವಾಗಿರೋ ಜನರಿಗೆ ಎಕ್ಸ್ಪೋಜರ್ ಹೆಂಗಿದೆ ಅಂದರೆ ನೆಟ್ಫ್ಲಿಕ್ಸ್, ಅಮೆಝಾನ್ ಎಲ್ಲ ಕಡೆ ಎಲ್ಲನೂ ನೋಡಿರ್ತಾರೆ. ಸೊ ಒಬ್ಬ ಆ್ಯಕ್ಟ್ರನ್ನ ಬ್ಯಾಂಡ್ ಬಿಡ್ತು ಅಂತ ಗೊತ್ತಾಗ ಪರ್ಸ್ನಲಿ ನನ್ನ ಕರಿಯರ್ಗೆ ನಾನೊಂದು ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡಬೇಕು. ಓಕೆ, ನಾನು ಅದನ್ನು ಮಾಡಬಲ್ಲೆ, ಇದನ್ನು ಮಾಡಬಲ್ಲೆ ಅಂತ ಹೇಳ್ತಾರೆ. ಸೊ ಅಟ್ಲೀಸ್ಟ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ನನಗೆ ಆ ಥರದ ಫ್ಯಾನ್ ಬೇಸ್ ಏನಿಲ್ಲ, ಇಲ್ಲ ಈ ಥರದೇ ಎಕ್ಸ್ಪೆಕ್ಟೇಷನ್ ಅಂತ ದೇವರನಿಗೂ ಇಲ್ಲ. ಸೊ ಹಂಗಿದ್ದಾಗ ನಾನು ಏನು ಬೇಕಾದ್ರೆ ಮಾಡ್ಬೋದು. ಐ ಮೀನ್ ದಟ್ ಸ್ಪೇಸ್ ರೈಟ್. ಸೊ ಹಾಗಾಗಿ ಐ ಥಾಟ್ ಐ ಶುಡ್ ಗೋ ಆಲ್ ಔಟ್. ಏನು ಬರಲಿ, ಕರೆಕ್ಟಾಗಿ ಇಂಪ್ಯಾಕ್ಟ್ ಇರುವಂಥ ರೋಲ್ಸ್ ಇದ್ದರೆ, ಇಲ್ಲ ಪರ್ಫಾರ್ಮೆನ್ಸಿಗೆ ಒಂದು ಪ್ರಾಮುಖ್ಯತೆ ಸಿಗುವಂಥ ಒಂದು ರೋಲ್ ಇದ್ದರೆ ಡೆಫಿನೆಟ್ಲಿ ಮಾಡಬೇಡ ಅಂತ ಮಾಡ್ಬೋದು. ಆ್ಯಂಡ್ ಲೈಕ್ ಪೀಪಲ್ ಮರ್ಫಿ ನೋಡಿ ನನ್ನ ಮೇಲೆ ಎಷ್ಟು ಪ್ರೀತಿ ಆಗಿದೆಯೋ, ಇದನ್ನು ನೋಡಿ ಒಂದಿಷ್ಟು ಜನರಿಗೆ ಹೇಟ್ರೇಟ್, ಅಟ್ಲೀಸ್ಟ್ ಆ ಮೊಮೆಂಟ್ಗೆ ಹೇಟ್ರೇಟ್ ಕ್ರಿಯೇಟ್ ಮಾಡಿದ್ದೀನಿ. ಒಬ್ಬ ಆ್ಯಕ್ಟರ್ ಆಗಿ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸರ್, ಮುಂದಿನ ಪ್ರಶ್ನೆ, ಮರ್ಯಾದೆ ಪ್ರಶ್ನೆ ಸಿನಿಮಾನ ಜನ ಯಾಕೆ ನೋಡೋದು? ಎಸ್, ಇಬ್ರು ಆನ್ಸರ್ ಮಾಡಿ. ಎಲ್ಲ ವರ್ಗದ ಜನಕ್ಕೂ ಒಂದು ಟೇಕ್ ಅವೇ ಪಾಯಿಂಟ್ ಇದೆ. ಫಸ್ಟ್ ಥಿಂಗ್, ಯಾವುದೇ ವರ್ಗ ಆಗಲಿ, ಮಾಸ್ ನಮ್ಗೆ ಇವಾಗ ಬರ್ತಾ ಇರೋ ರೆಸ್ಪಾನ್ಸ್ಗಳು ನಾನು ಹೇಳ್ತೀನಿ. ಕೆಲವರು ದುಡುಕಿ ಕ್ರೈಮ್ ಮಾಡಿರ್ತಾರೆ, ಏನೋ ಆ ಥರ ತಪ್ಪು ಮಾಡಿರ್ತಾರೆ, ಅವ್ರುಗಳು ಬಂದು ಕಣ್ಣಲ್ಲಿ ನೀರು ಹಾಕೊಂಡು, ಗುರು ನಾವೆಲ್ಲ ದುಡುಕ್ಬಿಟ್ವಿ, ನೀನು ದುಡುಕ್ಲಿಲ್ಲ ಅಂದರು ಆ ಪಾತ್ರಗಳನ್ನ ನೋಡಿ. ಇನ್ನು ಕೆಲವರು ವಯಸ್ಸಾದವರು ಗೊಳೋ ಅಂತ ಅಳ್ತಾ ಇದ್ರು. ಆ್ಯಂಡ್ ತುಂಬ ಜನ ನಾವು ಸಿನಿಮಾಗೆ ಬಂದು 5 ವರ್ಷ ಆಗಿತ್ತು, 6 ವರ್ಷ ಆಗಿತ್ತು. ಸೊ ನಾವು ಕನ್ನಡಿಗರು ಒಂದು ಒಗ್ಗಟ್ಟು ಅಂತ ಏನಂತೀವಿ, ನಾವೆಲ್ಲ ಒಗ್ಗಟ್ಟು, ಸಿನಿಮಾಗೂ ಆ ಒಗ್ಗಟ್ಟು ತೋರಿಸ್ತಾ ಇದ್ದಾರೆ ನಮ್ಮ ಸಿನಿಮಾಲೆ. ಆ್ಯಕ್ಚುಲಿ ಎಷ್ಟೊಂದು ಜನ ಅಪಾರ್ಟ್ಮೆಂಟ್ ಅವರು ಗುಂಪಲ್ಲಿ ಬಂದು ಸಿನಿಮಾ ನೋಡ್ತಾ ಇದ್ದಾರೆ. ಆ್ಯಂಡ್ ಇದರಲ್ಲಿ ಒಂದು ಮೆಸೇಜ್ ಕೊಡಬೇಕು ಅಂತ ಇಲ್ಲ, ಬಟ್ ನೋಡಿದವ್ರಿಗೆ ಒಂದು ಟೇಕ್ ಅವೇ ಇದೆ, ಒಂದು ಡೀಪ್ ಮೆಸೇಜ್ ಕಮ್ಯುನಿಕೇಟ್ ಆಗುತ್ತೆ. ಇವೊಂದು ನಾವು ಡೈರೆಕ್ಟಾಗಿ ನೋಡಿ ಹಿಂಗೆ ಅಂತ ಪ್ರೀಚ್ ಮಾಡಿಲ್ಲದೆ ಇದ್ರು ಒಂದು ಟೇಕ್ ಅವೇ ಪಾಯಿಂಟ್ ಇದೆ. ಆ್ಯಂಡ್ ಒಂದು ನಾಸ್ಟಾಲ್ಜಿಯಾ ಫೀಲಿಂಗ್ ಇರುತ್ತಲ್ಲ, ಬೆಂಗಳೂರಿನ ಇವಾಗ ಯಾರೋ ಬೇರೆಯವ್ರು ಬಂದು ಹೆಂಗೆ ತೋರಿಸ್ತಾರೆ ಬೆಂಗಳೂರು, ಆ ಥರ ಒಂದು ಬ್ಯೂಟಿಫುಲ್ ಪ್ರೆಸೆಂಟೇಷನ್ ಇದೆ. ಅಂದರೆ ಯಾರೇ ನೋಡಿದ್ರು ಆ ಒಂದು ಸೊಗಡು ಚೆನ್ನಾಗಿ ಗೊತ್ತಾಗುತ್ತೆ. ಎರಡು, ಆ ರಾನು ಮತ್ತು ಕ್ಲಾಸ್. ಆ್ಯಂಡ್ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡುವಂಥ ಸಿನಿಮಾ, ಯಾವುದು ಮುಜುಗರ ಸೀನ್ಸ್ ಇಲ್ಲ ಅಥವಾ ಏನು ಕ್ಲೀಶೆಗಳಿಲ್ಲ. ನಿಮ್ಮ ಪ್ರಕಾರ? ಐ ಥಿಂಕ್ ಆಲ್ಮೋಸ್ಟ್ ಐ ಅಗ್ರಿ ಟೋಟಲಿ ವಿತ್ ರಾಕಿ. ಇನ್ನೊಂದು ವಿಚಾರ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ, ನಾವು ಇವರು ಹೇಳ್ದಂಗೆ ಆ ಒಗ್ಗಟ್ಟು ಅಂತ ಏನಿತ್ತು, ಆ ಕಲ್ಚರ್ ಅಂತ ಏನಿತ್ತು ಸಿನಿಮಾ ನೋಡುವಂಥದ್ದು, ಕೆಲವ್ರು ಹೇಳ್ತಾ ಇದ್ರು, ಸರ್ 5-10 ವರ್ಷ ಆಗಿದೆ ಸರ್, ಈ ಥರ ಸಿನಿಮಾ ನೋಡಿಲ್ಲ, ಈ ಏನು ಹೇಳ್ತೀವಿ, ಈ ಫೈಟು ಮಚ್ಚೆ ಲಾಂಗು ಈ ಥರದ್ದೇ ಸಿನಿಮಾ ನೋಡ್ತೀವಿ, ಈ ಥರ ಸಿನಿಮಾ ಬೇಕು ಸರ್ ಅಂತ ಹೇಳಿದ್ರಲ್ವ. ಅದೇ ಇದಕ್ಕೊಂದು ಒಳ್ಳೆ ಉತ್ತರ. ಒಂದು ಇಷ್ಟು ವರ್ಷ ಆದಮೇಲೆ ಒಂದು ಈ ಥರ ಒಂದು ಸಿನಿಮಾ ಬರ್ತಾ ಇದ್ರೆ ವೈ ನಾಟ್? ಕನ್ನಡಿಗರಾಗಿ ಇದನ್ನು ನೋಡ್ತಾ ಇದ್ರೆ ನಮಗೆ ಈ ಸಖತ್ ಸ್ಟುಡಿಯೋ ಅವ್ರ ವಿಷನ್ ಹೆಂಗಿದೆ ಅಂದರೆ, ಈ ಥರದೇ ಒಂದು ಇಷ್ಟು ಆರ್ಟಿಸ್ಟ್ಗಳನ್ನು ಕೊಲ್ಯಾಬ್ ಮಾಡಿಕೊಂಡು ಒಂದು ಒಳ್ಳೆ ವಿಷನ್ ಇಟ್ಕೊಂಡು ಮಾಡೋವಂಥ ಒಂದು ವಿಷನ್ ಏನಿದೆ, ನಮ್ಗೆ ಇನ್ನೊಂದು ಇಷ್ಟು ಅವಕಾಶಗಳು ಮತ್ತು ಇನ್ನೊಂದಿಷ್ಟು ಹುಮ್ಮಸ್ಸು ಹುಟ್ಟುತ್ತೆ ಈ ಸಿನಿಮಾ ಸಕ್ಸಸ್ ಆದಾಗ. ಸೊ ಡೆಫಿನೆಟ್ಲಿ ಈ ಸಿನಿಮಾನ ಜನರು ಕನ್ನಡಿಗರು ನೋಡಲೇಬೇಕು. ಇಟ್ ವಿಲ್ ಬಿ ಲೈಕ್ಡ್ ಬೈ ಮಾಸಸ್, ಇಟ್ ವಿಲ್ ಬಿ ಲೈಕ್ಡ್ ಬೈ ದ ಕ್ಲಾಸ್ ಪೀಪಲ್ಸ್. ಸೊ ನಾವು ಅಷ್ಟು ಸಿಂಕಲ್ಲಿದ್ದೀವಿ. ಆ್ಯಂಡ್ ಆಲ್ಸೋ ವಿ ಶುಡ್ ಅಪ್ರಿಷಿಯೇಟ್ ದ ವರ್ಕ್ ವಾಟ್ ದೇ ಆರ್ ಡೂಯಿಂಗ್. ಐ ಥಿಂಕ್ ನಿಮ್ಮ ಟೀಮಲ್ಲಿ ಎಲ್ಲರೂ ಇಂಜಿನಿಯರ್ಸ್ ಅಂತ ಅಂತಾರಲ್ಲ, ಸೊ ಇಂಜಿನಿಯರ್ಸ್ ಎಲ್ಲ ಸೇರಿಕೊಂಡು ಸಿನಿಮಾ ಇಂಜಿನಿಯರ್ಸ್ ಅಂತ ಕ್ರಿಯೇಟ್ ಮಾಡಿದ್ದಾರೆ. ಈ ಥರದ್ದು ಇನ್ನಿಷ್ಟು ಟೀಮ್ಗಳು ಹುಟ್ಟಬೇಕು. ನೀವು ಆಸಕ್ತಿ, ನೀವು ಇಂಜಿನಿಯರಿಂಗ್ ಮುಗಿಸಿ, ನಾನು ಮಾಸ್ಟರ್ಸ್ ಇನ್ ಮೈಕ್ರೋಬಯಾಲಜಿ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದೀನಿ, ನೀವು ಇಂಜಿನಿಯರಿಂಗ್ ಮುಗಿಸ್ಕೊಂಡು ಇಲ್ಲಿ ಬಂದಿರೋ, ಏನೋ ಆಸಕ್ತಿ, ಒಂದು ಒಲವು. ಸೊ ಈ ಥರ ಇನ್ನೂ ಇಷ್ಟು ಟೀಮು, ಈ ಥರ ಇನ್ನೂ ಇಷ್ಟು ಟೀಮ್ ಹುಟ್ಟಬೇಕಂದ್ರೆ ಒಂದು ಸಕ್ಸಸ್, ಒಂದು ಸ್ಟೆಪ್ ಬೈ ಸ್ಟೆಪ್ ಸಕ್ಸಸ್ ಸಿಕ್ಕಿದ್ರೆ ಮಾತ್ರ ನಮಗೆ ಇದು ಒಂದು
ಬ್ಯೂಟಿಫುಲ್ ನಾಳೆ ಆ ಕಲ್ಚರ್ ಅಂತ ಏನಿದೆ ಅದನ್ನು ತಿರ್ಗಾ ಕ್ರಿಯೇಟ್ ಮಾಡೋಕ್ಕೆ ನಮಗೆ ಒಂದು ಅವಕಾಶ ಸಿಗುತ್ತೆ. ಆಲ್ ದ ಮೋರ್ ರೀಸನ್ಸ್ ಟು ವಾಚ್ ಮರ್ಯಾದೆ ಪ್ರಶ್ನೆ. ಈಗ ಪ್ರತಿಯೊಬ್ಬ ಆಕ್ಟರ್ಗೂ ಒಂದು ಡ್ರೀಮ್ ರೋಲ್ ಅಂತ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನನಗೆ ಈ ಥರದೊಂದು ಪಾತ್ರ ಮಾಡಬೇಕು, ಎಕ್ಸಾಂಪಲ್ ತಗೊಂಡ್ರೆ ಈಗ ಸುಮ್ಮನೆ ಜೋಗಿ ಸಿನಿಮಾ ಶಿವಣ್ಣ ಮಾಡಿದಂಥ ಪಾತ್ರ, ಈ ಥರ ಒಂಥರ ಡ್ರೀಮ್ ರೋಲ್ ಥರ ಇರುತ್ತೆ. ಸೊ ನಿಮ್ಮ ಡ್ರೀಮ್ ರೋಲ್ ಯಾವುದು? ನಿಮ್ಮದು ಆಲ್ಮೋಸ್ಟ್ ಎಲ್ಲ ತರ ಮಾಡಾಗಿದೆ ಇವಾಗ. ಅಂದ್ರೆ ತುಂಬಾ ಇಷ್ಟ ಆಗುವಂಥದ್ದು ಅಥವಾ ತುಂಬಾ ಈ ತರ ಕ್ಯಾರೆಕ್ಟರ್ ಮಾಡ್ಬೇಕು ಅಂತ ಇಷ್ಟಪಡುವಂಥದ್ದು ಯಾವ ತರ? ಇಲ್ಲ ಅಂದ್ರೆ ಒಂಥರ ವಿ ವಾಂಟ್ ಟು ಫೀಲ್ ಲೈಕ್ ವಿ ವಾಂಟ್ ಟು ಬಿ ವಾಟರ್, ನೀರ್ ತರ. ಅಂದ್ರೆ ಯಾವ್ದಕ್ಕಾರು ಅಡ್ಜಸ್ಟ್ ಆಗ್ಬೇಕು, ಒಂದು ಪರ್ಟಿಕ್ಯುಲಾರಿಟಿ ಅಥವಾ ಹಿಂಗೆ ಬೇಕು, ನಾವ್ ಹಿಂಗೆ ಪ್ರೊಜೆಕ್ಟ್ ಆಗ್ಬೇಕು ಅನ್ನೋ ತರದ್ದು ಏನು ಇಟ್ಕೊಂಡ್ರೆ ಇಟ್ ವಿಲ್ ಎಷ್ಟೊಂದು ವಿಷಯಗಳನ್ನ ಅದು ಲಿಮಿಟ್ ಮಾಡ್ಬಿಡುತ್ತೆ. ಸೊ ಇವಾಗ ಇಲ್ಲ, ಏನು ಇಮೇಜ್ ಇಟ್ಕೊಳ್ದೆ, ಇವ್ರು ಹೇಳ್ದಾಗ ಹೀರೋ ಆಗಿ ವಿಲನ್ ಮಾಡ್ತಾ ಇದೀನ ಅಥವಾ ಆ ಥರದ್ದು ಏನು ಸ್ಟೀರಿಯೋ ಟೈಪ್ಸ್ ಇಟ್ಕೊಳ್ದೆ ಒಳ್ಳೆ ಪಾತ್ರನ ಕಮಾನ್ ಲೆಟ್ಸ್ ಡೂ ಇಟ್ ಅನ್ನೋ ಥರ ಸ್ಟೇಟ್ ಆಫ್ ಮೈಂಡ್ ಇದೆ. ಆಲ್ಮೋಸ್ಟ್ ಸೇಮೇ, ನಾವೆಲ್ಲ ಸೇಮ್. ಬಟ್ ಸಿ ಆಸ್ ಅನ್ ಆಕ್ಟರ್ ಮರ್ಫಿಯಲ್ಲಿ ನಾನು ಒಂದಿಷ್ಟು ಜನ ಅಳಿಸಿದ್ರೆ, ಇದರಲ್ಲಿ ಒಂದಿಷ್ಟು ಜನರಿಗೆ ನನ್ನ ಸೆಟ್ ಬಂದು ಯಾವ ಕ್ಯಾರೆಕ್ಟರ್ ಆಗಲಿ ಏನು ಪಾತ್ರ ಆದರೂ ಏನು, ಆಸ್ ಅನ್ ಆಕ್ಟರ್ ಐ ಆಮ್ ವಿನ್ನಿಂಗ್ ದೇರ್. ಕರೆಕ್ಟ್. ಸೊ ಆ ಇಂಪ್ಯಾಕ್ಟ್ ನಾನು ಕ್ರಿಯೇಟ್ ಮಾಡಿಬಿಟ್ರೆ ಅದಕ್ಕಿಂತ ಜಾಸ್ತಿ ಏನಾದ್ರು ಅದೇ ಇವ್ರು ಹೇಳ್ದಂಗೆ ವಿ ಶುಡ್ ಬಿ ವಾಟರ್. ಯಾವ ಶೇಪಿನ ಒಂದು ಇದ್ರಲ್ಲಿ ಹಾಕಿದ್ರು ನಾವು ಅದು ಶೇಪ್ ತಗೋಬೇಕಷ್ಟೇ. ಆ್ಯಂಡ್ ಆ ಶೇಪ್ ಕೊಡೋರು ಕರೆಕ್ಟಾಗಿ ಸಿಗ್ಬೇಕು ನಮಗೆ. ಕರೆಕ್ಟ್ ಕರೆಕ್ಟ್. ಮರ್ಯಾದೆ ಪ್ರಶ್ನೆ ಡೈರೆಕ್ಟರ್ ಅವ್ರ ಬಗ್ಗೆ ಒಂದು ವರ್ಡಲ್ಲಿ ಹೇಳ್ಬೇಕಂದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಒಬ್ಬ ಕ್ಲಾರಿಟಿ ಇರುವಂತ ಮುಂಗೋಪಿ ಮನುಷ್ಯ. ಕ್ಲಾರಿಟಿ ಇರುವಂತ ಮುಂಗೋಪಿ ಮನುಷ್ಯ. ಈಸ್ ರೆಸ್ಪೆಕ್ಟ್ಫುಲಿ ಸ್ಟ್ರಿಕ್ಟ್. ಯಾ ಸೇಮ್ ಅಣ್ಣ ಅಣ್ಣ ಅಂತ ಕಂಡ್ಬಿಟ್ಕೊಂಡು ಇರ್ತಾರೆ, ಅಣ್ಣ ಅಂತ ಕರೀತಾರೆ. ಬಟ್ ಅವ್ರಿಗೆ ಏನ್ ಬೇಕು ಆ ಪರ್ಟಿಕ್ಯುಲಾರಿಟೀಸ್ ಇದೆಲ್ಲ ಅದು ಅಣ್ಣ ಅನ್ಕೊಂಡೇ ಕೊಡ್ತಾರೆ ಚಾವಟಿ ಏಟ್. ಸೊ ವೆರಿ ರಾಂಗ್ ಬೇಕಾದ್ರೆ ಅಣ್ಣ ಇದು ಚೆನ್ನಾಗಿಲ್ಲ ಅಣ್ಣ. ಸೊ ರೆಸ್ಪೆಕ್ಟ್ ಇದೆ, ಹಂಗೆ ವಾರ್ ಮಾಡ್ದಂಗೆ ಇರಬೇಕು, ಪ್ರೀತಿಯಿಂದ ಹೇಳ್ದಂಗೆ ಇರಬೇಕು. ಸೊ ರೆಸ್ಪೆಕ್ಟ್ಫುಲಿ ಸ್ಟ್ರಿಕ್ಟ್ ಅವರು. ಆರ್ ಜೆ ಪ್ರದೀಪ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಈಸ್ ಅ ಸ್ವೀಟ್ ಹಾರ್ಟ್. ಅಗೇನ್ ಐ ವಿಲ್ ಟೆಲ್ ಯು, ಒಬ್ಬ ವಿಷನರಿ, ಒಬ್ಬ ಕ್ಲಾರಿಟಿ ಇರುವಂಥ ಮನುಷ್ಯ, ಅಷ್ಟೇ ಹಂಬಲ್. ಹಿ ನೋಸ್, ಈಸ್ ವೆರಿ ಕ್ಲಿಯರ್ ಅಬೌಟ್ ಅವರಿಗೆ ಏನು ಬೇಕೋ ಅದು ಕ್ಲಿಯರ್ ಆಗಿದೆ. ಆರ್ ಜೆ ಪ್ರದೀಪ ಈಸ್ ನಾಟ್ ಬೀಯಿಂಗ್ ಸೆಲ್ಫಿಶ್ ವೆನ್ ಇಟ್ ಕಮ್ಸ್ ಟು ಯಾಕಂದ್ರೆ ಅವ್ರು ಇರೋ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಅಲ್ಲಿ 16 ವರ್ಷ 17 ವರ್ಷ. ಹಿ ನೋಸ್ ದ ಟ್ರೇಡ್ ವೆರಿ ವೆಲ್. ಹಿ ಕುಡ್ ಹ್ಯಾವ್ ಈಸಿಲಿ ಕ್ಯಾಸ್ಟೆಡ್ ಒನ್ ಗುಡ್ ಹೀರೋ ಅಂಡ್ ಪ್ಲೇಡ್ ಅ ಸೇಫ್ ಗೇಮ್. ಆರಾಮಾಗಿ ಮಾಡ್ಬೋದು. ಬಟ್ ಆ ವಿಷನ್ಗೋಸ್ಕರ ಈ ರಿಸ್ಕ್ ತಗೊಳ್ಳೋದಿದೆಯಲ್ಲ, ಈ ಥರ ಒಂದು ಬೇರೆ ಥರ ಕಂಟೆಂಟ್ ಕೊಡ್ತೀನಿ, ಬೇರೆ ಥರ ರೀಚ್ ಮಾಡಿಸ್ತೀನಿ. ಆ್ಯಂಡ್ ಇಟ್ಸ್ ಆಲ್ ಹಿಸ್ ವಿಷನ್ ದಟ್ ಎಷ್ಟು ಜನ ಥಿಯೇಟ್ರಿಗೆ ಬರ್ದಿರೋರು ಬರಕ್ಕೆ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ಇಟ್ಸ್ ಹಿಸ್ ವಿಷನ್ ದಟ್ 16 ಜನ ಅಪ್ಕಮಿಂಗ್ ಡೈರೆಕ್ಟರ್ಸ್ನ ಕರೆಸಿ ಒಂದು ಯೂನಿಫೈ ಮಾಡಿಸಿದ್ದು, ಅವ್ರನ್ನ ಅಪ್ರಿಸಿಯೇಟ್ ಮಾಡಿದ್ದು, ದಟ್ ನಾವೆಲ್ಲ ಒಟ್ಟಿಗೆ ನಿಂತ್ಕೊಳ್ಳೋಣ, ಈ ಥರ ಕಾಂಟೆಂಟ್ ಕೊಡೋಣ ಅಂತ ಆ ಒಂದು ಪ್ರಯತ್ನ ಆಗ್ಬೋದು. ಒಂದಿಷ್ಟು ಶಾರ್ಟ್ ಫಿಲ್ಮ್ ಮೇಕರ್ಸ್ನ ಲಾಂಚಿಗೆ ಯಾರು ಮಾಡ್ತಾರೆ. ಆ್ಯಂಡ್ ಏನು ಗಿಮಿಕ್ ಮಾಡದೆ ಗ್ರೌಂಡ್ ಲೆವೆಲ್ ಅಲ್ಲಿ ಪ್ರಮೋಟ್ ಮಾಡ್ತಾ ಇರೋದು, ಏನು ಕ್ರಿಪ್ ಮಾಡದೆ ಅಯ್ಯೋ ಜನ ಬರ್ತಾ ಇಲ್ಲ ಹಂಗಾಗ್ತಾ ಇದೆ ಅನ್ನೋ ಬದಲು ಕಮಾನ್ ಲೆಟ್ಸ್ ಗೋ ಲೆಟ್ಸ್ ಪುಷ್ ಅನ್ನೋ ಥರ ಒಂದು ಆಟಿಟ್ಯೂಡ್ ಇದೆ. ಆ್ಯಂಡ್ ಹಿಸ್ ವಿಷನ್ ಇಸ್ ವೆರಿ ಮಚ್ ದಟ್ ಕನ್ನಡ ಇಂಡಸ್ಟ್ರಿನ ಕಾಂಟ್ರಿಬ್ಯೂಟ್ ಮಾಡಬೇಕು, ಇದು ನಮ್ಮ ಜವಾಬ್ದಾರಿ ಅನ್ನೋ ಥರ. ಅಂದರೆ ಮಲಯಾಳಂ ತಮಿಳ್ಗೆಲ್ಲ ಹೇಗೆ ನಾವೇ ಮಾತಾಡ್ತೀವಿ, ಆ ಸಿನಿಮಾ ಥರ ಬರ್ತಾ ಇಲ್ಲ, ಆ ಸಿನಿಮಾ ಥರ ಮಾಡ್ತಾ ಇಲ್ಲ, ಅದನ್ನು ಮಾತಾಡಬಾರ್ದು. ನಾವು ಹಂಗೆ ಮಾಡಬೇಕು ಅನ್ನೋದರ ಮೊದಲನೇ ಹೆಜ್ಜೆ ಇದು, ಸ್ಟೆಪ್ಪಿಂಗ್ ಸ್ಟೋನ್. ಈಗ ಒಂದು ಕಂಪ್ಲೇಂಟ್ ಇದೆ, ಕನ್ನಡದಲ್ಲಿ ಒಳ್ಳೆ ಸಿನಿಮಾಗಳು ಬರಲ್ಲ, ಕಂಟೆಂಟ್ ಓರಿಯೆಂಟೆಡ್ ಬರಲ್ಲ. ಎಲ್ಲ ಒಂದು ಬಂದರೆ 10 ಬೇಜವಾಬ್ದಾರಿಯಿಂದ ಮಾಡಿದಂಥ ಸಿನಿಮಾಗಳು, ಇಷ್ಟ ಆಗದೆ ಇರೋಂಥ ಸಿನಿಮಾಗಳು ಈ ಥರ ಬರುತ್ತೆ ಅಂತ. ಬಟ್ ಒಳ್ಳೆ ಸಿನಿಮಾಗಳು ಬಂದಾಗ ಎಲ್ಲೋ ಆಡಿಯನ್ಸ್ಗಳು ಬರ್ತಾ ಇಲ್ಲ ಥಿಯೇಟರ್ಗೆ ಅನ್ಸುತ್ತೆ. ಸೊ ಇಲ್ಲಿ ಏನಾಗ್ತಾ ಇದೆ, ಯಾರು ತಪ್ಪಿರ್ಬೋದು, ಏನು ನಡೀತಾ ಇದೆ, ನಿಮ್ಗೆ ಏನು ಅನ್ಸ್ಬೋದು? ಸರ್ 10ರಲ್ಲಿ 2 ಚೆನ್ನಾಗಿರೋದು ಬರೀ ಕನ್ನಡ ಅಲ್ಲ, ಮಲಯಾಳಂ ತಮಿಳ್ ತೆಲುಗು ಎಲ್ಲ ಕಡೆನೂ ಅದೇ. ಒಂದು 2 ಚೆನ್ನಾಗಿದ್ರೆ 10 ಚೆನ್ನಾಗಿರಲ್ಲ. ಬಟ್ ನಾವು ನಮ್ಮ ಮಾತ್ರ ಸೆಂಟ್ರಿಕ್ ಆಗಿ ಯೋಚನೆ ಚೆನ್ನಾಗಿರೋದು ಇಲ್ಲಿ ಕ್ರಾಸ್ ಬಾರ್ಡರ್ ಕ್ರಾಸ್ ಆಗಿ ಒನ್ ಪಾಯಿಂಟ್. ಸೊ ಬಟ್ ಎಲ್ಲ ಆ್ಯಂಡ್ ಜನ ಏನಕ್ಕೆ ಬರ್ತಾ ಇಲ್ಲ, ಹೌದು ನಾವೆಲ್ಲ ಕಾನ್ಶಿಯಸ್ ಆಗಿ ಈ ಸಿಸ್ಟಮ್ನ ಅರ್ಥ ಮಾಡ್ಕೊಬೇಕು. ಥಿಯೇಟರ್ ಸಿಸ್ಟಮ್ ಬೇರೆ, ಎಲ್ಲ ಕಡೆ ತುಂಬ ಚೆನ್ನಾಗಿದೆ. ಮಲ್ಟಿಪ್ಲೆಕ್ಸ್ ಪ್ರೈಸಸ್ ಬೇರೆ, ಎಲ್ಲದ ಕಡೆ ರೀಸನಬಲ್ ಆಗಿದೆ. ನಮ್ದು ಅದು ಯಾವುದಕ್ಕೂ ಕ್ಯಾಪ್ ಇಲ್ಲ. ಆ್ಯಂಡ್ ಒಂದು ನಾವು ಏನು ಮಾಡ್ತಾ ಇದ್ದೀವಿ, ತುಂಬ ಕಡೆ ಪ್ರಮೋಷನ್, ಐ ಡೋಂಟ್ ನೋ ಇಫ್ ಐ ಶುಡ್ ಸೇ ದಿಸ್ ಬಟ್ ಸತ್ಯ ಇದು, ನಾವು ನಮ್ಮ ಪ್ರೊಜೆಕ್ಷನ್ಸ್ಗೋಸ್ಕರ ಥಿಯೇಟ್ರ್ ತುಂಬಿಸೋದಾಗಲಿ ಅಥವಾ ಸಕ್ಸಸ್ ಹೌಸ್ಫುಲ್ ಬೋರ್ಡ್ ತೋರಿಸೋದಾಗಲಿ ಆ ಥರ ಮಾಡಿ ಜನರಿಗೆ ಫ್ರೀ ಟಿಕೆಟ್ಸ್ ಹಂಚಿ ದುಡ್ಡು ಕೊಟ್ಟು ಟಿಕೆಟ್ ಸಿನಿಮಾ ನೋಡಬೇಕು ಅನ್ನೋ ಕಲ್ಚರ್ನ ನಾವೇ ಹಾಳು ಮಾಡ್ತಾ ಇದ್ದೀವಿ. ಕರೆಕ್ಟ್. ಇನ್ಸ್ಟೆಡ್ ಆಫ್ ಗೋಯಿಂಗ್ ಆ್ಯಂಡ್ ಪ್ರಮೋಟಿಂಗ್ ಬನ್ನಿ ಅಂತ, ಇಲ್ಲ ಫುಲ್ ಮಾಡಿಸೋಣ, ನಮ್ಮ ಬ್ರ್ಯಾಂಡ್ ಇಮೇಜ್ ಕಾಪಾಡ್ಕೊಳ್ಳೋಣ ಅನ್ನೋದ್ರಿಂದ ಯಾರಿಗೂ ಜನ ಎಷ್ಟು ಜನ ಕರೆಕ್ಟಾಗಿ ಬರ್ತಾ ಇದ್ದಾರೆ, ಜೆನ್ಯೂನ್ ಆಡಿಯನ್ಸ್ ಅನ್ನೋದು ಐಡಿಯಾ ಇಲ್ಲ. ಆ್ಯಂಡ್ ಎಲ್ಲರೂ ಅವ್ರ ಇಮೇಜ್ ಮರ್ಯಾದೆ ಪ್ರಶ್ನೆ ಅವ್ರದ್ದು ಇದು ಸೇವ್ ಮಾಡ್ಕೊಳ್ಳೋಕ್ಕೆ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ನಾವು ಯುನೈಟೆಡ್ ಆಗಿ ಕಾನ್ಷಿಯಸ್ ಆಗಿ ಸರ್ಕಾರ ಹತ್ರ ಕೆಲವು ಮನವಿಗಳು ಮಾಡಬೇಕು.
ಮಲ್ಟಿಪ್ಲೆಕ್ಸ್ ಆಗಲಿ ಥಿಯೇಟರ್ ಕಂಡೀಷನ್ ಬಗ್ಗೆ ಮತ್ತು ಪ್ರೈಸಸ್ ಬಗ್ಗೆ ಆ್ಯಂಡ್ OTT ಬಗ್ಗೆ ನಾವೆಲ್ಲ ಒಂದು ಸ್ಟ್ಯಾಂಡ್ ತೊಗೊಬೇಕು. ಸೊ ಈ ಥರದ್ದು ಒಂದಷ್ಟು ಸ್ಟೆಪ್ಸ್ ನಾವೆಲ್ಲ ಒಗ್ಗಟ್ಟಿಂದ ತೊಗೊಬೇಕು. ಇಟ್ ಇಸ್ ವೆರಿ ಮಚ್ ರಿಕ್ವೈರ್ಡ್ ಅನ್ಸುತ್ತೆ. ಅಬೌವ್ ಆಲ್ ಐ ಥಿಂಕ್ ಒಂದು ಸಿನಿಮಾನ ರೆಸ್ಪಾನ್ಸಿಬಿಲಿಟಿಯಿಂದ ಮಾಡಬೇಕು. ಒಳ್ಳೊಳ್ಳೆ ಕಂಟೆಂಟ್ ಕನ್ಸಿಸ್ಟೆಂಟ್ ಆಗಿ ನಾವು ಕೊಡ್ತಾ ಇದ್ರೆ ಐ ಥಿಂಕ್ ಇವೆಲ್ಲನೂ ರಿಡ್ಯೂಸ್ ಆಗ್ತಾ ಹೋಗುತ್ತೆ. ಸೊ ಇದೆಲ್ಲ ಜಾಸ್ತಿ ಆಗಿದೆ ಯಾಕಂದ್ರೆ ತೋರ್ಸ್ಕೋಬೇಕಲ್ವಾ, ಇರ್ಬೇಕಲ್ವಾ. ಸೊ ವಿ ಕ್ಯಾನ್ ಡೂ 2 ಥಿಂಗ್ಸ್, ಐದರ್ ಕ್ರಿಪ್ ಅಬೌಟ್ ಇಟ್ ಆರ್ ಅದಕ್ಕೆ ಜನ ಬರಕ್ಕೆ ಒಳ್ಳೆ ಸಿನಿಮಾ ಮಾಡೋಣ. ಸೊ ನಾವು ಈ ಕಡೆ ಇದೀವಿ, ವಿ ಡೋಂಟ್ ವಾಂಟ್ ಟು ಕಂಪ್ಲೇನ್ ಆರ್ ಲೆಟ್ಸ್ ಗಿವ್ ಗುಡ್ ಮೂವೀಸ್, ಲೆಟ್ಸ್ ಗೋ ರೋಡಲ್ಲಿ ಹೋಗಿ ನಿಂತ್ಕೊಳ್ಳೋಣ, ಜನನ್ ಕರೆಯೋಣ, ಬರ್ಲಿ, ಅದೇ ಮೊಮೆಂಟಮ್. ಗ್ರೇಟ್, ಒಳ್ಳೆ ಮೈಂಡ್ ಸೆಟ್ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಸಿನಿಮಾ ಸೆಟ್ ಅಲ್ಲಿ ತುಂಬಾ ಫನ್ನಿ ವ್ಯಕ್ತಿ ಯಾರು? ಶೈನು, ಪೂರ್ಣಚಂದ್ರ, ನಮ್ ಶ್ರವಣ್. ತುಂಬಾ ಇರಿಟೇಟಿಂಗ್ ಯಾರು ಇಲ್ಲ? ನಾಗರಾಜ್ ಬಟ್ ಆ ಇರಿಟೇಷನ್ ಇಲ್ದಿದ್ರೆ ಆ ಮನುಷ್ಯ ಪ್ರಾಬಬ್ಲಿ ನನಗೆ ಪರ್ಟಿಕ್ಯುಲರ್ಲಿ ನಾನು ಅಷ್ಟೆಲ್ಲ ಬೇರೆ ಥರದ ರೋಲ್ ಮಾಡಿ ಈ ಪರ್ಟಿಕ್ಯುಲರ್ ರೋಲ್ ವಾಸ್ ಟೋಟ್ಲಿ ಡಿಫ್ರೆಂಟ್. ತುಂಬ ಕಷ್ಟವಾದ ಇದು. ಆ ಇರಿಟೇಷನ್ ವಿಚಾರದಲ್ಲಿ ನಂಗೆ ಭಯನೂ ಇತ್ತು, ಹಾಗೆ ಅದೊಂದು ಸ್ವಲ್ಪ ಮೋಟಿವೇಟ್ ಮಾಡ್ತಾ ಇತ್ತು. ಓಕೆ, ಈಸ್ ಡಿಮಾಂಡಿಂಗ್ ಸಮಥಿಂಗ್ ದಟ್ ಮೇ ಬಿ ದಟ್ ಪುಶ್ಡ್ ಮೀ ಟು ಡೂ ಸಮಥಿಂಗ್ ಲೈಕ್ ದಿಸ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ಸೊ ಮರ್ಯಾದೆ ಪ್ರಶ್ನೆ ಸಿನಿಮಾ ಅದರ ತಂಡವನ್ನು ಇವತ್ತು ಮಾತಾಡ್ಸಿದ್ವಿ. ಸೊ ಮಿಸ್ ಮಾಡದೆ ನೋಡಿ ಮರ್ಯಾದೆ ಪ್ರಶ್ನೆ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಫ್ಯಾಮಿಲಿ ಸಮೇತ ನೋಡಿ, ಫ್ರೆಂಡ್ಸ್ನು ಕರ್ಕೊಂಡು ಹೋಗಿ. ಯಾಕಂದರೆ ಒಂದು ಒಳ್ಳೆ ಸಿನಿಮಾ ಬಂದಿದೆ ಕನ್ನಡದಲ್ಲಿ. ಸೊ ಇದನ್ನು ಗೆಲ್ಲಿಸೋವಂಥ ಜವಾಬ್ದಾರಿ ನಮ್ಮ ಮೇಲಿದೆ, ಖಂಡಿತವಾಗಿ ನೋಡಲೇಬೇಕು. DRCಲಿ ಸಹ, ಮೈಸೂರಿನ DRCಲಿ ಸಂಜೆ ಶೋ ಸಿಕ್ಕಿದೆ, 7:15 ಶೋ ಇದೆ. ನೆಕ್ಸಸ್ ಮಾಲಲ್ಲಿದೆ, PVR ಗರುಡ ಮಾಲಲ್ಲಿದೆ, ಮಾಲ್ ಆಫ್ ಮೈಸೂರಲ್ಲಿದೆ, ಎಲ್ಲ ಕಡೆ ಶೋಸ್ ಜಾಸ್ತಿ ಆಗ್ತಾ ಇದೆ. ಸೊ ಮಿಸ್ ಮಾಡದೆ ನೋಡಿ, ನಿಮ್ಮ ಫ್ರೆಂಡ್ಸ್ಗೂ ಹೇಳಿ, ಕರ್ಕೊಂಡು ಬನ್ನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.